ರಾಮ ಮಂದಿರ ನಿರ್ಮಾಣ ಕಾರ್ಯ ಸಂಪನ್ನವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಧ್ವಜಾರೋಹಣ ಕಾರ್ಯಕ್ರಮ ಕೂಡ ನಡೆಯೋದಿದೆ. ಅದರ ಲೈವ್ ಅಪ್ಡೇಟ್ ಅನ್ನ ನೀವು ಗಮನಿಸುತ್ತಲೇ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗಿನಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಯೋಧ್ಯೆಯ ಏರ್ಪೋರ್ಟ್ನಲ್ಲಿ ಬರಮಾಡಿಕೊಂಡ ಸಂದರ್ಭದ ಒಂದು ಭಾವಚಿತ್ರವನ್ನ ಗಮನಿಸ್ತಾ ಇದ್ದೀರಿ. ಇದೀಗ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿಗಳು ಅಯೋಧ್ಯೆಗೆ ಬಂದು ತಲುಪಿಯಾಗಿದೆ. ರಾಮ ಮಂದಿರದ ಬಳಿಗೆ ತೆರಳುತ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಆಚರಣೆಗಳು ಕೂಡ ಪ್ರಾರಂಭ ಆಗುತ್ತೆ. ಅಯೋಧ್ಯೆಗೆ ಆಗಮಿಸಿದ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್. ಅಯೋಧ್ಯೆಯ ರಾಮ ಮಂದಿರ ಭೇಟಿಗೆ ಮುನ್ನ ಅಲ್ಲಿರತಕ್ಕಂಥ ಇತರೆ ಮಂದಿರಗಳಿಗೆ ಭೇಟಿಯನ್ನ ನೀಡುತ್ತಿದ್ದಾರೆ. ರಾಮಲಲ್ಲನ ಗರ್ಭಗುಡಿಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷ ಪೂಜೆ ಪುನಸ್ಕಾರಗಳನ್ನ ಇವತ್ತು ನೆರವೇರಿಸುವವರಿದ್ದಾರೆ. ಮೊದಲು ಸಪ್ತ ಮಂದಿರಕ್ಕೆ ಭೇಟಿಯನ್ನ ನೀಡುವವರಿದ್ದಾರೆ. ಆ ಭೇಟಿಯ ನಂತರದಲ್ಲಿ ರಾಮ ಮಂದಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳುತ್ತಾರೆ. ಅಲ್ಲಿ ಧಾರ್ಮಿಕ ಪೂಜಾ ವಿಧಾನಗಳಲ್ಲಿ ಭಾಗಿಯಾಗುವವರಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹಾಗೆ ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ, ಅಯೋಧ್ಯೆ ಆ ರಾಮ ಮಂದಿರವನ್ನ ಕನೆಕ್ಟ್ ಮಾಡುವ ರಸ್ತೆಗಳಿಗಿಟ್ಟಿರುವ ಹೆಸರು ಕೂಡ ಬಹಳ ಅರ್ಥಪೂರ್ಣ. ಧರ್ಮಪಥ ಅಂತಿದೆ, ರಾಮಪಥ ಅಂತಿದೆ. ಇದೆಲ್ಲ ಪಥಗಳು ರಾಮ ಇಲ್ಲೆಲ್ಲ ಓಡಾಡಿದ ಪ್ರತಿ ಹೆಜ್ಜೆಯಲ್ಲೂ ಕೂಡ ಧರ್ಮವನ್ನೇ ಪ್ರತಿಪಾದಿಸಿದ್ದ ಅನ್ನೋದರ ಸಂಕೇತವೂ ಕೂಡ ಹೌದು. ಅದೇ ಮಾರ್ಗವಾಗಿ ಇದೀಗ ರಾಮ ಮಂದಿರದ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳುತ್ತಾ ಇದ್ದಾರೆ. ದಾರಿಯುದ್ದಕ್ಕೂ ನಿಂತಿರುವ ಅಯೋಧ್ಯೆ ನಿವಾಸಿಗಳು ಹಾಗೆ ಈ ಒಂದು ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳಿಕ್ಕೆ ಅಯೋಧ್ಯೆಗೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ರಾಮ ಭಕ್ತರು ಹೂವಿನ ಮಳೆ ಸುರಿಸುವ ಮೂಲಕ ಪ್ರಧಾನಿಯನ್ನ ಬರಮಾಡಿಕೊಳ್ತಿದ್ದಾರೆ. ನಾವಾಗ್ಲೇ ಮಾತನಾಡ್ತಾ ಇದ್ವಿ, ಈ ಮಾರ್ಗದುದ್ದಕ್ಕೂ ಕೂಡ ಇದು ಹಿಂದೂ ಧಾರ್ಮಿಕ ಆಚರಣೆಯಾಗುವ ಕಾರಣಕ್ಕೆ ಅಲ್ಲಿ ಕೇವಲ ಭಗವಧ್ವಜ ಮಾತ್ರವಲ್ಲ, ಭಾರತದ ಧ್ವಜವೂ ಕೂಡ ಕಾಣ್ತಾ ಇದೆ. ಭಾರತದ ಅಸ್ಮಿತೆಯ ಸೆಲೆಬ್ರೇಷನ್ ಇದು. ರಾಮ ಮಂದಿರ ಕೇವಲ ರಾಮನ ಮಂದಿರವಲ್ಲ, ಇದು ಇಡೀ ಭಾರತೀಯತ್ವದ ಸಂಕೇತವಾಗಿ ನಿರ್ಮಾಣವಾಗಿರುವ ಮಂದಿರ. ಹೀಗಾಗಿ ಸ್ವಾಭಾವಿಕವಾಗಿ ಅಲ್ಲಿ ರಾಷ್ಟ್ರಧ್ವಜ ಕೂಡ ರಾರಾಜಿಸ್ತಾ ಇದೆ. ರಾಮ ಮಂದಿರ ನಿರ್ಮಾಣ ಕಾರ್ಯ ಸಂಪನ್ನವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಧ್ವಜಾರೋಹಣ ಕಾರ್ಯಕ್ರಮ ಕೂಡ ನಡೆಯೋದಿದೆ. ಅದರ ಲೈವ್ ಅಪ್ಡೇಟ್ ಅನ್ನ ನೀವು ಗಮನಿಸುತ್ತಲೇ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗಿನಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಯೋಧ್ಯೆಯ ಏರ್ಪೋರ್ಟ್ನಲ್ಲಿ ಬರಮಾಡಿಕೊಂಡ ಸಂದರ್ಭದ ಒಂದು ಭಾವಚಿತ್ರವನ್ನ ಗಮನಿಸ್ತಾ ಇದ್ದೀರಿ. ಇದೀಗ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿಗಳು ಅಯೋಧ್ಯೆಗೆ ಬಂದು ತಲುಪಿಯಾಗಿದೆ. ರಾಮ ಮಂದಿರದ ಬಳಿಗೆ ತೆರಳುತ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಆಚರಣೆಗಳು ಕೂಡ ಪ್ರಾರಂಭ ಆಗುತ್ತೆ. ಅಯೋಧ್ಯೆಗೆ ಆಗಮಿಸಿದ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್. ಅಯೋಧ್ಯೆಯ ರಾಮ ಮಂದಿರ ಭೇಟಿಗೆ ಮುನ್ನ ಅಲ್ಲಿರತಕ್ಕಂಥ ಇತರೆ ಮಂದಿರಗಳಿಗೆ ಭೇಟಿಯನ್ನ ನೀಡುತ್ತಿದ್ದಾರೆ. ರಾಮಲಲ್ಲನ ಗರ್ಭಗುಡಿಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷ ಪೂಜೆ ಪುನಸ್ಕಾರಗಳನ್ನ ಇವತ್ತು ನೆರವೇರಿಸುವವರಿದ್ದಾರೆ. ಮೊದಲು ಸಪ್ತ ಮಂದಿರಕ್ಕೆ ಭೇಟಿಯನ್ನ ನೀಡುವವರಿದ್ದಾರೆ. ಆ ಭೇಟಿಯ ನಂತರದಲ್ಲಿ ರಾಮ ಮಂದಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳುತ್ತಾರೆ. ಅಲ್ಲಿ ಧಾರ್ಮಿಕ ಪೂಜಾ ವಿಧಾನಗಳಲ್ಲಿ ಭಾಗಿಯಾಗುವವರಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹಾಗೆ ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ, ಅಯೋಧ್ಯೆ ಆ ರಾಮ ಮಂದಿರವನ್ನ ಕನೆಕ್ಟ್ ಮಾಡುವ ರಸ್ತೆಗಳಿಗಿಟ್ಟಿರುವ ಹೆಸರು ಕೂಡ ಬಹಳ ಅರ್ಥಪೂರ್ಣ. ಧರ್ಮಪಥ ಅಂತಿದೆ, ರಾಮಪಥ ಅಂತಿದೆ. ಇದೆಲ್ಲ ಪಥಗಳು ರಾಮ ಇಲ್ಲೆಲ್ಲ ಓಡಾಡಿದ ಪ್ರತಿ ಹೆಜ್ಜೆಯಲ್ಲೂ ಕೂಡ ಧರ್ಮವನ್ನೇ ಪ್ರತಿಪಾದಿಸಿದ್ದ ಅನ್ನೋದರ ಸಂಕೇತವೂ ಕೂಡ ಹೌದು. ಅದೇ ಮಾರ್ಗವಾಗಿ ಇದೀಗ ರಾಮ ಮಂದಿರದ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳುತ್ತಾ ಇದ್ದಾರೆ. ದಾರಿಯುದ್ದಕ್ಕೂ ನಿಂತಿರುವ ಅಯೋಧ್ಯೆ ನಿವಾಸಿಗಳು ಹಾಗೆ ಈ ಒಂದು ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳಿಕ್ಕೆ ಅಯೋಧ್ಯೆಗೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ರಾಮ ಭಕ್ತರು ಹೂವಿನ ಮಳೆ ಸುರಿಸುವ ಮೂಲಕ ಪ್ರಧಾನಿಯನ್ನ ಬರಮಾಡಿಕೊಳ್ತಿದ್ದಾರೆ. ನಾವಾಗ್ಲೇ ಮಾತನಾಡ್ತಾ ಇದ್ವಿ, ಈ ಮಾರ್ಗದುದ್ದಕ್ಕೂ ಕೂಡ ಇದು ಹಿಂದೂ ಧಾರ್ಮಿಕ ಆಚರಣೆಯಾಗುವ ಕಾರಣಕ್ಕೆ ಅಲ್ಲಿ ಕೇವಲ ಭಗವಧ್ವಜ ಮಾತ್ರವಲ್ಲ, ಭಾರತದ ಧ್ವಜವೂ ಕೂಡ ಕಾಣ್ತಾ ಇದೆ. ಭಾರತದ ಅಸ್ಮಿತೆಯ ಸೆಲೆಬ್ರೇಷನ್ ಇದು. ರಾಮ ಮಂದಿರ ಕೇವಲ ರಾಮನ ಮಂದಿರವಲ್ಲ, ಇದು ಇಡೀ
ಭಾರತೀಯತ್ವದ ಸಂಕೇತವಾಗಿ ನಿರ್ಮಾಣವಾಗಿರುವ ಮಂದಿರ. ಹೀಗಾಗಿ ಸ್ವಾಭಾವಿಕವಾಗಿ ಅಲ್ಲಿ ರಾಷ್ಟ್ರಧ್ವಜ ಕೂಡ ರಾರಾಜಿಸ್ತಾ ಇದೆ. ರಾಮ ಮಂದಿರ ನಿರ್ಮಾಣ ಕಾರ್ಯ ಸಂಪನ್ನವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಧ್ವಜಾರೋಹಣ ಕಾರ್ಯಕ್ರಮ ಕೂಡ ನಡೆಯೋದಿದೆ. ಅದರ ಲೈವ್ ಅಪ್ಡೇಟ್ ಅನ್ನ ನೀವು ಗಮನಿಸುತ್ತಲೇ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗಿನಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಯೋಧ್ಯೆಯ ಏರ್ಪೋರ್ಟ್ನಲ್ಲಿ ಬರಮಾಡಿಕೊಂಡ ಸಂದರ್ಭದ ಒಂದು ಭಾವಚಿತ್ರವನ್ನ ಗಮನಿಸ್ತಾ ಇದ್ದೀರಿ. ಇದೀಗ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿಗಳು ಅಯೋಧ್ಯೆಗೆ ಬಂದು ತಲುಪಿಯಾಗಿದೆ. ರಾಮ ಮಂದಿರದ ಬಳಿಗೆ ತೆರಳುತ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಆಚರಣೆಗಳು ಕೂಡ ಪ್ರಾರಂಭ ಆಗುತ್ತೆ. ಅಯೋಧ್ಯೆಗೆ ಆಗಮಿಸಿದ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್. ಅಯೋಧ್ಯೆಯ ರಾಮ ಮಂದಿರ ಭೇಟಿಗೆ ಮುನ್ನ ಅಲ್ಲಿರ್ತಕ್ಕಂಥ ಇತರೆ ಮಂದಿರಗಳಿಗೆ ಭೇಟಿಯನ್ನ ನೀಡುತ್ತಿದ್ದಾರೆ. ರಾಮಲಲ್ಲನ ಗರ್ಭಗುಡಿಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷ ಪೂಜೆ ಪುನಸ್ಕಾರಗಳನ್ನ ಇವತ್ತು ನೆರವೇರಿಸುವವರಿದ್ದಾರೆ. ಮೊದಲು ಸಪ್ತ ಮಂದಿರಕ್ಕೆ ಭೇಟಿಯನ್ನ ನೀಡುವವರಿದ್ದಾರೆ. ಆ ಭೇಟಿಯ ನಂತರದಲ್ಲಿ ರಾಮ ಮಂದಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳುತ್ತಾರೆ. ಅಲ್ಲಿ ಧಾರ್ಮಿಕ ಪೂಜಾ ವಿಧಾನಗಳಲ್ಲಿ ಭಾಗಿಯಾಗುವವರಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಹಾಗೆ ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ, ಅಯೋಧ್ಯೆ ಆ ರಾಮ ಮಂದಿರವನ್ನ ಕನೆಕ್ಟ್ ಮಾಡುವ ರಸ್ತೆಗಳಿಗಿಟ್ಟಿರುವ ಹೆಸರು ಕೂಡ ಬಹಳ ಅರ್ಥಪೂರ್ಣ. ಧರ್ಮಪಥ ಅಂತಿದೆ, ರಾಮಪಥ ಅಂತಿದೆ. ಇದೆಲ್ಲ ಪಥಗಳು ರಾಮ ಇಲ್ಲೆಲ್ಲ ಓಡಾಡಿದ ಪ್ರತಿ ಹೆಜ್ಜೆಯಲ್ಲೂ ಕೂಡ ಧರ್ಮವನ್ನೇ ಪ್ರತಿಪಾದಿಸಿದ್ದ ಅನ್ನೋದರ ಸಂಕೇತವೂ ಕೂಡ ಹೌದು. ಅದೇ ಮಾರ್ಗವಾಗಿ ಇದೀಗ ರಾಮ ಮಂದಿರದ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳುತ್ತಾ ಇದ್ದಾರೆ. ದಾರಿಯುದ್ದಕ್ಕೂ ನಿಂತಿರುವ ಅಯೋಧ್ಯೆ ನಿವಾಸಿಗಳು ಹಾಗೆ ಈ ಒಂದು ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳಿಕ್ಕೆ ಅಯೋಧ್ಯೆಗೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂತ ರಾಮ ಭಕ್ತರು ಹೂವಿನ ಮಳೆ ಸುರಿಸುವ ಮೂಲಕ ಪ್ರಧಾನಿಯನ್ನ ಬರಮಾಡಿಕೊಳ್ತಿದ್ದಾರೆ. ನಾವಾಗ್ಲೇ ಮಾತನಾಡ್ತಾ ಇದ್ವಿ, ಈ ಮಾರ್ಗದುದ್ದಕ್ಕೂ ಕೂಡ ಇದು ಹಿಂದೂ ಧಾರ್ಮಿಕ ಆಚರಣೆಯಾಗುವ ಕಾರಣಕ್ಕೆ ಅಲ್ಲಿ ಕೇವಲ ಭಗವಧ್ವಜ ಮಾತ್ರವಲ್ಲ, ಭಾರತದ ಧ್ವಜವೂ ಕೂಡ ಕಾಣ್ತಾ ಇದೆ. ಭಾರತದ ಅಸ್ಮಿತೆಯ ಸೆಲೆಬ್ರೇಷನ್ ಇದು. ರಾಮ ಮಂದಿರ ಕೇವಲ ರಾಮನ ಮಂದಿರವಲ್ಲ, ಇದು ಇಡೀ ಭಾರತೀಯತ್ವದ ಸಂಕೇತವಾಗಿ ನಿರ್ಮಾಣವಾಗಿರುವ ಮಂದಿರ. ಹೀಗಾಗಿ ಸ್ವಾಭಾವಿಕವಾಗಿ ಅಲ್ಲಿ ರಾಷ್ಟ್ರಧ್ವಜ ಕೂಡ ರಾರಾಜಿಸ್ತಾ ಇದೆ. ರಾಮ ಮಂದಿರ ನಿರ್ಮಾಣ ಕಾರ್ಯ ಸಂಪನ್ನವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಧ್ವಜಾರೋಹಣ ಕಾರ್ಯಕ್ರಮ ಕೂಡ ನಡೆಯೋದಿದೆ. ಅದರ ಲೈವ್ ಅಪ್ಡೇಟ್ ಅನ್ನ ನೀವು ಗಮನಿಸುತ್ತಲೇ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗಿನಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಯೋಧ್ಯೆಯ ಏರ್ಪೋರ್ಟ್ನಲ್ಲಿ ಬರಮಾಡಿಕೊಂಡ ಸಂದರ್ಭದ ಒಂದು ಭಾವಚಿತ್ರವನ್ನ ಗಮನಿಸ್ತಾ ಇದ್ದೀರಿ. ಇದೀಗ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿಗಳು ಅಯೋಧ್ಯೆಗೆ ಬಂದು ತಲುಪಿಯಾಗಿದೆ. ರಾಮ ಮಂದಿರದ ಬಳಿಗೆ ತೆರಳುತ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಆಚರಣೆಗಳು ಕೂಡ ಪ್ರಾರಂಭ ಆಗುತ್ತೆ. ಅಯೋಧ್ಯೆಗೆ ಆಗಮಿಸಿದ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್. ಅಯೋಧ್ಯೆಯ ರಾಮ ಮಂದಿರ ಭೇಟಿಗೆ ಮುನ್ನ ಅಲ್ಲಿರ್ತಕ್ಕಂಥ ಇತರೆ ಮಂದಿರಗಳಿಗೆ ಭೇಟಿಯನ್ನ ನೀಡುತ್ತಿದ್ದಾರೆ. ರಾಮಲಲ್ಲನ ಗರ್ಭಗುಡಿಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷ ಪೂಜೆ ಪುನಸ್ಕಾರಗಳನ್ನ ಇವತ್ತು ನೆರವೇರಿಸುವವರಿದ್ದಾರೆ. ಮೊದಲು ಸಪ್ತ ಮಂದಿರಕ್ಕೆ ಭೇಟಿಯನ್ನ ನೀಡುವವರಿದ್ದಾರೆ. ಆ ಭೇಟಿಯ ನಂತರದಲ್ಲಿ ರಾಮ ಮಂದಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳುತ್ತಾರೆ. ಅಲ್ಲಿ ಧಾರ್ಮಿಕ ಪೂಜಾ ವಿಧಾನಗಳಲ್ಲಿ ಭಾಗಿಯಾಗುವವರಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಹಾಗೆ ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ, ಅಯೋಧ್ಯೆ ಆ ರಾಮ ಮಂದಿರವನ್ನ ಕನೆಕ್ಟ್ ಮಾಡುವ ರಸ್ತೆಗಳಿಗಿಟ್ಟಿರುವ ಹೆಸರು ಕೂಡ ಬಹಳ ಅರ್ಥಪೂರ್ಣ. ಧರ್ಮಪಥ ಅಂತಿದೆ, ರಾಮಪಥ ಅಂತಿದೆ. ಇದೆಲ್ಲ ಪಥಗಳು ರಾಮ ಇಲ್ಲೆಲ್ಲ ಓಡಾಡಿದ ಪ್ರತಿ ಹೆಜ್ಜೆಯಲ್ಲೂ ಕೂಡ ಧರ್ಮವನ್ನೇ ಪ್ರತಿಪಾದಿಸಿದ್ದ ಅನ್ನೋದರ ಸಂಕೇತವೂ ಕೂಡ ಹೌದು. ಅದೇ ಮಾರ್ಗವಾಗಿ ಇದೀಗ ರಾಮ ಮಂದಿರದ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳುತ್ತಾ ಇದ್ದಾರೆ. ದಾರಿಯುದ್ದಕ್ಕೂ ನಿಂತಿರುವ ಅಯೋಧ್ಯೆ ನಿವಾಸಿಗಳು ಹಾಗೆ ಈ ಒಂದು ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳಿಕ್ಕೆ ಅಯೋಧ್ಯೆಗೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂತ ರಾಮ ಭಕ್ತರು ಹೂವಿನ ಮಳೆ ಸುರಿಸುವ ಮೂಲಕ ಪ್ರಧಾನಿಯನ್ನ ಬರಮಾಡಿಕೊಳ್ತಿದ್ದಾರೆ. ನಾವಾಗ್ಲೇ ಮಾತನಾಡ್ತಾ ಇದ್ವಿ, ಈ ಮಾರ್ಗದುದ್ದಕ್ಕೂ ಕೂಡ ಇದು ಹಿಂದೂ ಧಾರ್ಮಿಕ ಆಚರಣೆಯಾಗುವ ಕಾರಣಕ್ಕೆ ಅಲ್ಲಿ ಕೇವಲ ಭಗವಧ್ವಜ ಮಾತ್ರವಲ್ಲ, ಭಾರತದ ಧ್ವಜವೂ ಕೂಡ ಕಾಣ್ತಾ ಇದೆ.
ಭಾರತದ ಅಸ್ಮಿತೆಯ ಸೆಲೆಬ್ರೇಷನ್ ಇದು. ರಾಮ ಮಂದಿರ ಕೇವಲ ರಾಮನ ಮಂದಿರವಲ್ಲ, ಇದು ಇಡೀ ಭಾರತೀಯತ್ವದ ಸಂಕೇತವಾಗಿ ನಿರ್ಮಾಣವಾಗಿರುವ ಮಂದಿರ. ಹೀಗಾಗಿ ಸ್ವಾಭಾವಿಕವಾಗಿ ಅಲ್ಲಿ ರಾಷ್ಟ್ರಧ್ವಜ ಕೂಡ ರಾರಾಜಿಸ್ತಾ ಇದೆ.